ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ರಾಜೀವ್ ಗೌಡ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಅಭ್ಯರ್ಥಿ ಮಿಂಚಿನ ಸಂಚಾರವನ್ನ ನಡೆಸುತ್ತಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ರಾಜೀವ್ ಗೌಡ ಈಗ ಆಕ್ಟಿವ್ ಆಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಇದ್ದಾರೆ. ಪುಲಕೇಶಿ ನಗರದ ಜನ ಈಗ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ನಮಗೂ ಕೂಡ ಪ್ರಚಾರದಲ್ಲಿ ತೊಡಗಿಕೊಳ್ಳೋದಕ್ಕೆ ಯಾವ ಅಡ್ಡಿ ಆತಂಕನೂ ಇಲ್ಲ. ಯಾಕೆಂದ್ರೆ ಈ ರೀತಿಯ ಬಿಸಿಲಿನ ನಡುವೆ ಕೂಡ ಬಿರು ಬಿಸಿಲಿನ ನಡುವೆ ಕಾಂಗ್ರೆಸ್ ಲೀಡರ್ಸ್ ಏನಿದ್ದಾರೆ ಮತಯಾಚನೆಗಿಳಿದಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಈ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಕೂಡ ಪ್ರಚಾರದಲ್ಲಿ ಇಳಿದಿದ್ದಾರೆ. ಸ್ಥಳೀಯ ನಾಯಕರು, ಶಾಸಕರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಒಳ್ಳೆಯ ಲೀಡ್ನಲ್ಲಿ ಗೆಲ್ತೀವಿ ನಾವು ಅಂತ ಪ್ರೊಫೆಸರ್ ರಾಜೀವ್ ಗೌಡ ಭರವಸೆಯ ಮಾತುಗಳನ್ನಾಡಿದ್ದಾರೆ. ಪ್ರೊಫೆಸರ್ ರಾಜೀವ್ ಗೌಡ ಅವರು ಪುಲಿಕೇಶಿ ನಗರದಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ. ಹೇಗಿದೆ ಪ್ರಚಾರ, ಇಲ್ಲಿನ ಜನರ ನಾಡಿ ಮಿಡಿತ ಹೇಗಿದೆ ಅನ್ನೋದು ಕೇಳೋಣ. ಸರ್ ನಮಸ್ತೆ. ಇನ್ನೇನು ಕೆಲವೇ ದಿನಗಳು ಮಾತ್ರ ಚುನಾವಣೆಗೆ ಬಾಕಿ ಇದೆ. ಹೇಗಿದೆ ಸರ್ ಪ್ರಚಾರ, ಹೇಗಿದೆ? ನೋಡಿ, ಮುಂದೆ ನೋಡಿ, ಹಿಂದೆ ನೋಡಿ, ಎಲ್ಲಿ ನೋಡಿದ್ರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಅದ್ರ ಜೊತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಅಲ್ಲಿ ನಮ್ಮ ಪುಲಕೇಶಿ ನಗರ ಜನ ನಮ್ಮ ಹರಿಯುವ ನದಿ ಜೊತೆ ಸೇರಿಕೊಂಡು ಒಂದು ದೊಡ್ಡ ಸಾಗರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಹಳ ಒಲವಿಂದ ನಮ್ಮನ್ನ ನೋಡ್ತಾ ಇದ್ದಾರೆ. ಬಹಳ ಒಂದು ಉತ್ಸಾಹದಿಂದ ನಮಗೆ ಆಹ್ವಾನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಸರ್, ಇವತ್ತು ಸಚಿವರಾದಂಥ ಜಮೀರ್ ಖಾನ್ ಅವರು ಕೂಡ ಬಂದಿದ್ರು, ಅವರು ಪ್ರಚಾರದಲ್ಲಿ ಮಾಡಿದ್ರು. ಸ್ಥಳೀಯ ನಾಯಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೇಗಿದೆ ಇಲ್ಲಿ ಜನರು ಏನು ಹೇಳ್ತಾ ಇದ್ದಾರೆ ಸರ್? ರಾಜೀವ್ ಗೌಡರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ನಮ್ಮ ಯಾವ ಎಲ್ಲ ಲೀಡರ್ಸ್ ಇದ್ದಾರಲ್ಲ, ಇಲ್ಲಿ ಸಾಕಿರ್ ಬಾಯ್ ಇದ್ದಾರೆ, ಸಂಪತ್ ರಾಜ್ ಇದ್ದಾರೆ. ಅವರು ಕಾರ್ಪೊರೇಷನ್ನಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿಕೊಂಡು ಮುಂದೆ ಬಂದಿದ್ದಾರೆ. ಅದೇ ಥರ ಇಲ್ಲಿ ನಮ್ಮ MLA AC ಶ್ರೀನಿವಾಸ್ ಅವರು ಒಳ್ಳೆ ಕೆಲಸ ಮಾಡಿಕೊಂಡು ಭಾಳ ಪ್ರಾಜೆಕ್ಟ್ಸ್ ತಂದಿದ್ದಾರೆ. ಆಗಲೇ ಒಂದು 200-300 ಕೋಟಿ ಪ್ರಾಜೆಕ್ಟ್ಸ್ ತಂದಿದ್ದಾರೆ. ಅದ್ರ ಜೊತೆ ನಾನು ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಏನೇನು ಸ್ಕೀಮ್ಸು, ಫಂಡ್ಸ್ ಇವೆ, ಅದು ಈ ಏರಿಗೆ ತಂದಾಗ ನಿಜವಾಗ್ಲೂ ಒಂದು ಟ್ರಿಪಲ್ ಎಂಜಿನ್ ಗೌರ್ಮೆಂಟ್ ಇರುತ್ತೆ ಅಂತ ಆ ಒಂದು ಆಸೆಯಿಂದ ಜನ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಮಗೆ ಬೆಂಬಲ ನೀಡ್ತಾ ಇದ್ದಾರೆ. ನಿನ್ನೆ ಪ್ರಧಾನಿ ಮೋದಿ ಅವರು ಬಂದಿದ್ರು. ಜೊತೆಗೆ ಚೊಂಬು ಪ್ರತಿಭಟನೆ ಕಾಂಗ್ರೆಸ್ ನಾಯಕರಿಂದ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತದೆ. ಅಂದರೆ ರಾಜ್ಯಾದ್ಯಂತ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಚೊಂಬು ಪ್ರದರ್ಶನ ಆಗಿದೆ. ಇದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಆಗುತ್ತೆ? ಇದು ಸಿಂಬಾಲಿಕ್ ಅಂತೀವಲ್ಲ, ಜನರಿಗೆ ಸಿಂಬಲ್ ಮ್ಯಾಜಿಕ್ ಏನು ಅಂದರೆ ಅವನ್ ತೋರಿಸ್ಬಿಟ್ರೆ ಗೊತ್ತಾಗುತ್ತೆ BJPನವ್ರದ್ದು ಏನು ಫಲ ಇಲ್ಲ. ಅವರು ನಮಗೆ ಬರ ಪರಿಹಾರ ಕೊಡಬೇಕಾಗಿತ್ತು, ನಮಗೆ ಸಿಕ್ಕಿದ್ದು ಚೊಂಬು. ನಮಗೆ ಫೈನಾನ್ಸ್ ಕಮಿಷನ್ ಫಂಡ್ಸ್ ಬರಬೇಕಾಗಿತ್ತು, ಸಿಕ್ಕಿದ್ದು ಚೊಂಬು. ಇದೇ ಥರ BJP ಅಂದರೆ ನಾವು ಏನು ಯೂಸ್ಲೆಸ್, ಈ ಉಪಯೋಗ ಇಲ್ಲದೆ ಇರೋಂಥ ಒಂದು ಪಕ್ಷ ಅಂತ ಆ ಒಂದು ಚಂಬು ನೋಡಿದ ತಕ್ಷಣ ಮನೆಯಲ್ಲಿ ಚಂಬುಗಳಿವೆ, ಅದು ನೋಡಿದ ತಕ್ಷಣ ಜನಕ್ಕೆ ಅಯ್ಯೋ ಈ BJP ಹಾಳೋದು ಅಂತ ಆ ಒಂದು ಭಾವನೆ ಬರುತ್ತೆ. ಈಗಾಗಲೇ ಸಾಕಷ್ಟು ಕಡೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಆಗಿದೆ, ಜನರ ಜೊತೆ ಭೇಟಿ ಮಾಡಿದ್ದೀರಾ, ಚರ್ಚೆ ಆಗಿದೆ, ಕಾರ್ಯಕರ್ತರ ಜೊತೆ ಚರ್ಚೆ ಆಗಿದೆ. ಹೇಗೆ ಅನಿಸ್ತಾ ಇದೆ ಸರ್? ಅನಿಸ್ತಾ ಇರೋದೇನು ಅಂದರೆ ನಮ್ಮದು ಮೊಮೆಂಟಮ್ ಇದೆ. ಮೊಮೆಂಟಮ್ ವಿಲ್ ಕ್ಯಾರಿ ಅಸ್ ಓವರ್ ದ ಫಿನಿಶ್ ಲೈನ್ ಅಂತ ಭಾಳ ಚೆನ್ನಾಗಿ ಒಳ್ಳೆ ಲೀಡ್ನಲ್ಲಿ ಗೆಲ್ತೀವಿ ಅಂತ ಆ ಒಂದು ಭಾವನೆ ಇದೆ. ಇದಿಷ್ಟು ಪ್ರೊಫೆಸರ್ ರಾಜೀವ್ ಗೌಡ ಅವರ ಮಾತಾಡಿದ್ದು. ಕ್ಯಾಪ್ಟನ್ ರಾಮಕೃಷ್ಣ ಜೊತೆ LN ಸ್ವಾಮಿ TV5 ಬೆಂಗಳೂರು.